ಆತ್ಮೇರೆ ನಮಸ್ಕಾರ. ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ. ಆತ್ಮೇರೆ, ಈ ದಿನ ಒಂದು ವಿಶೇಷವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಗರ್ಭ ಸಂಸ್ಕಾರ ನಮ್ಮ ಮಕ್ಕಳ ಬಾಳು ಬಂಗಾರ. ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ತಂದೆ ತಾಯಿಗಳು. ಗರ್ಭ ಸಂಸ್ಕಾರ ನಮ್ಮ ಮಕ್ಕಳ ಬಾಳು ಬಂಗಾರ. ಹೇಗೆ ಇದು ಸಾಧ್ಯವಾಗುತ್ತೆ ಅಂದರೆ, ಗರ್ಭದಲ್ಲಿರುವ ಮಗುವಿಗೆ ಈ ಒಂದು ಶ್ರೇಷ್ಠ ಸಂಸ್ಕಾರವನ್ನು ತಂದೆ ತಾಯಿಯಂದರು ಕೊಟ್ಟರೆ ಆ ಮಕ್ಕಳ ಭವಿಷ್ಯ ಮತ್ತು ಜೀವನ ಬಂಗಾರವಾಗುತ್ತೆ. ಹೇಗೆ ಸಾಧ್ಯ ಅಂದರೆ, ತಾಯಿ ತಂದೆಯವರು ಮಗು ಗರ್ಭದಲ್ಲಿದ್ದಾಗಲೇ ಆ ಮಗುವಿಗೆ ಪಾಸಿಟಿವ್ ಎನರ್ಜಿಯನ್ನು, ಸಕಾರಾತ್ಮಕ ಒಂದು ವಿಷಯಗಳನ್ನು, ಸಂದೇಶಗಳನ್ನು ಗರ್ಭದಲ್ಲಿ ತುಂಬ್ತಾ ಹೋಗ್ಬೋದು. ಹೇಗೆ ಅಭಿಮನ್ಯು ತಾಯಿ ಗರ್ಭದಲ್ಲಿದ್ದಾಗಲೇ ಒಂದು ಚಕ್ರವ್ಯೂಹವನ್ನು ಭೇದಿಸಿದ್ರೋ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರು ಶ್ರೀಕೃಷ್ಣನಿಂದ, ಹಾಗೆ ಪ್ರತಿಯೊಂದು ಮಗುವು ಸಹ ಗರ್ಭದಲ್ಲಿ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ತಂದೆ ತಾಯಂದಿರು ಗರ್ಭ ಸಂಸ್ಕಾರವನ್ನು ತನ್ನ ಮಕ್ಕಳಿಗೆ ಕೊಡಬೇಕು. ತನ್ನ ಸಂಸ್ಕಾರ ಪಾಸಿಟಿವ್ ಆಗಿರಬೇಕು. ತಂದೆ ತಾಯಿಯ ಸಂಸ್ಕಾರ ಚೆನ್ನಾಗಿದ್ದರೆ ಮಕ್ಕಳು ಆ ಸಂಸ್ಕಾರವನ್ನು ತೆಗೆದುಕೊಂಡು ಅಮೃತದಂತೆ ಸ್ವೀಕಾರ ಮಾಡಿ ಜನ್ಮವನ್ನು ಪಡ್ಕೊಳ್ತಾರೆ. ಅದನ್ನು ಗರ್ಭ ಸಂಸ್ಕಾರ ಚಕ್ರಯೋಗ ಅಂತ ಹೇಳ್ಬೋದು. ಅಂತರಂಗದಲ್ಲಿ ಪ್ರತಿಯೊಂದು ಮಗುವಿಗೂ ಗರ್ಭದ ಪ್ರಾರಂಭದಲ್ಲಿ 7 ಮಂಡಲಗಳು ಪ್ರಕಟವಾಗ್ತಾ ಹೋಗುತ್ತೆ. ಆ 7 ಮಂಡಲಗಳು ಇತ್ಕೊಂಡೇ ಮಗು ಜನ್ಮವನ್ನು ಪಡ್ಕೊಳ್ಳುತ್ತೆ. ಆ ಗರ್ಭದಲ್ಲಿರುವಂತಹ ಮಂಡಲಗಳನ್ನು, ಶಕ್ತಿಯನ್ನು ಮಗುವಿನ ಸಂಸ್ಕಾರವನ್ನು ಕೊಡುವ ಮೂಲಕ ಪಾಸಿಟಿವ್ ಮಾಡ್ತಾ ಹೋಗ್ಬೋದು. ಸಕಾರಾತ್ಮಕ ಶಕ್ತಿಗಳ ಮೂಲಕ, ಸಕಾರಾತ್ಮಕ ಆಲೋಚನೆಗಳ ಮೂಲಕ. ತಂದೆ ತಾಯಿಯಂದರು ಮಾತಾಡುವ ಮಾತು, ತೆಗೆದುಕೊಳ್ಳುವ ಆಹಾರ, ಆಲೋಚನೆ ಮಾಡುವಂಥ ವಿಚಾರಗಳು, ಇದೆಲ್ಲವೂ ಆ ಗರ್ಭದಲ್ಲಿರುವ ಮಗುವಿಗೆ ಪ್ರತಿ ಕ್ಷಣವನ್ನು ಅಮೃತದಂತೆ ಸ್ವೀಕಾರ ಮಾಡ್ತಾ ಇರುತ್ತೆ. ಅದಕ್ಕೆ ಗರ್ಭ ಸಂಸ್ಕಾರ ಬಾಳು ಬಂಗಾರ. ಪ್ರತಿಯೊಬ್ಬ ತಂದೆ ತಾಯಿ ಇದನ್ನು ಗಮನ ಕೊಟ್ಟು ಈ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟರೆ ನಮ್ಮ ಮುಂದಿನ ಭಾರತ ಸ್ವರ್ಗವಾಗುತ್ತೆ. ಭಾರತ ಒಂದು ಭಾಗ ಸ್ವರ್ಗದಲ್ಲಾದರೆ ಮನೆಯೇ ಸ್ವರ್ಗವಾಗುತ್ತೆ. ಅಂಥ ಸಂಸ್ಕಾರ ಪ್ರತಿಯೊಂದು ತಂದೆ ತಾಯಿಯಂದರು ಪ್ರಾರಂಭ ಮಾಡಿಕೊಂಡ್ರೆ ಅವರ ಮಕ್ಕಳು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಲಿ, ದೊಡ್ಡ ದೊಡ್ಡ ಏನೇ ಸಾಧನೆ ಮಾಡಲಿ, ಅಲ್ಲಿ ಶ್ರೇಷ್ಠ ಇಂಜಿನಿಯರ್ ಆಗ್ಬೋದು, ಶ್ರೇಷ್ಠ ಡಾಕ್ಟ್ರ್ ಆಗ್ಬೋದು, ಶ್ರೇಷ್ಠ ಸ್ಪಿರಿಚುವಲ್ ಮಾಸ್ಟರ್ ಆಗ್ಬೋದು, ಒಬ್ಬ ಒಳ್ಳೆಯ ಟೀಚರ್ ಆಗ್ಬೋದು. ಇದೆಲ್ಲದಕ್ಕೂ ಬೇಕಾಗಿರುವುದು ಗರ್ಭದಲ್ಲಿರುವ ಸಂಸ್ಕಾರ. ಮನಸ್ಸು ಹೇಗಿದೆ ತಂದೆ ತಾಯಿದು, ನಿಮ್ಮ ಭಾವನೆಗಳು ಹೇಗಿದೆ, ನಿಮ್ಮ ಹ್ಯಾಬಿಟ್ಸ್ಗಳು ಹೇಗಿದೆ, ಇದೆಲ್ಲವೂ ನಿಮ್ಮ ಮಗುವಿಗೆ ಸಂಸ್ಕಾರ ರೂಪದಲ್ಲಿ ತುಂಬ್ತಾ ಹೋಗುತ್ತೆ ಆತ್ಮೀಯರೇ. ಹಾಗಾಗಿ ತಂದೆ ತಾಯಂದಿರು, ನವದಂಪತಿಗಳು, ಇನ್ನೇನು ಮಗುನ ಪಡ್ಕೋಬೇಕು ಅಂತ ಬಯಸ್ತಾ ಇರುವಂಥ ನವದಂಪತಿಗಳು ಇದನ್ನು ಜ್ಞಾನವನ್ನು ಹಂಚ್ಕೋಬೇಕು ನಿಮ್ಮ ಮಗುವಿನೊಂದಿಗೆ. ಸುಮ್ಮನೆ ನಾವು ಬೇರೆ ಬೇರೆ ಆರೈಕೆ ಮಾಡ್ತೀವಿ, ತೋರಿಕೆ ಆರೈಕೆ ಬೇಡ. ಈ ಅಂತರಂಗದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಂಡು ನೀವು ಮಗುವಿಗೆ ಸಂಸ್ಕಾರವನ್ನು ತುಂಬ್ತಾ ಹೋಗಬೇಕು. ಆ ಸಂಸ್ಕಾರ ಎಲ್ಲಿದೆ? ಮುಖ್ಯವಾಗಿ ತಂದೆ ತಾಯಿಯಲ್ಲಿ ಒಂದು ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಕೆಳಭಾಗದಲ್ಲಿ ಒಂದು ಸ್ವಾಧಿಷ್ಠಾನ ಮಂಡಲ ಅಂತ ಇದೆ. ತಂದೆ ತಾಯಂದರು ಅದು ಜನನೇಂದ್ರಿಯ ಕ್ರಿಯೆ, ಸೃಷ್ಟಿಕರ್ತನ ಸ್ಥಳ, ಸೃಷ್ಟಿಕರ್ತ ಬ್ರಹ್ಮನದ ಸ್ಥಳ ಅಲ್ಲಿರುತ್ತೆ. ನೀವೇನು ಮಗುವಿಗೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿದಿರೋ ಅದು ಮೂಲ ಸ್ಥಳ ಯಾವುದು ಅಂದರೆ ಸ್ವಾಧಿಷ್ಠಾನ ಮಂಡಲ. ಅಲ್ಲಿ ಶಕ್ತಿಯನ್ನು ತುಂಬ್ತಾ ಹೋಗಬೇಕು. ನನ್ನ ಮಗು ಚೆನ್ನಾಗಿರಲಿ, ಮಗು ನೀನು ಇಂಥ ವ್ಯಕ್ತಿ ಆಗು, ಇಂಥ ಆಲೋಚನೆಗಳು ಮಾಡು, ಇಂಥ ಒಂದು ಗುರಿಯನ್ನು ತಲುಪು ಅಂತ ನೀವು ಸಂಸ್ಕಾರವನ್ನು ತುಂಬ್ತಾ ಹೋದರೆ ಮಗು ಕೇಳಿಸ್ಕೊತಾ ಇರುತ್ತೆ. ಆ ಮಗು ಗರ್ಭದಲ್ಲಿರುವಾಗಲೇ 3 ಬಂಧಗಳನ್ನ ಹಾಕ್ಕೊಂಡು ಧ್ಯಾನ ಮಾಡ್ತಾ ಇರುತ್ತೆ. ಮೂಲ ಬಂಧ, ಉಡ್ಯಾಣ ಬಂಧ, ಜಾಲಂಧರ ಬಂಧ ಅಂತ. ಈಗ ಆನಸ್ ಭಾಗ, ಹೊಟ್ಟೆಯ ಭಾಗ ಮತ್ತು ನಮ್ಮ ಚಿನ್ ಭಾಗವನ್ನು ಲಾಕ್ ಮಾಡ್ಕೊಂಡು ಮಗು ಈಗ ಮಲಗಿರುತ್ತೆ. ಅದು ಸುಮ್ಮನೆ ಮಲಗಿರಲ್ಲ, ಧ್ಯಾನ ಮಾಡ್ತಾ ಇರುತ್ತೆ ಪರಮಾತ್ಮನ ಶಕ್ತಿನ. ಆಗ ನೀವು ಏನೇ ಸಂಸ್ಕಾರ ಕೊಟ್ಟರು ಆ ಮಗು ಅತ್ಯದ್ಭುತವಾದ ಒಂದು ಮಗು ಆಗುತ್ತೆ. ಇಂಥ ಮಗು, ಇಂಥ ಮಕ್ಕಳು ಪ್ರತಿಯೊಂದು ಮನೆಗೂ ಬೇಕು, ನಮ್ಮ ದೇಶಕ್ಕೂ ಬೇಕು, ವಿಶ್ವಕ್ಕೂ ಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋದು ಗರ್ಭ ಸಂಸ್ಕಾರ. ಅವರು ಭಾಳ ಬಂಗಾರ ಆಗೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಂದಿರು ನಿಮ್ಮೊಳಗಿರುವಂಥ ಸ್ವಾಧಿಷ್ಠಾನ ಮಂಡಲ, ಜಲತತ್ವದ ಮಂಡಲ, ವೀರ್ಯಾಣುವಿನ ಮಂಡಲ, ಅಂಡಾಣುವಿನ ಮಂಡಲವನ್ನು ನೀವು ಪಾಸಿಟಿವ್ ಮಾಡ್ಕೋಬೇಕು. ಆ ಪಾಸಿಟಿವ್ ಎನರ್ಜಿಯನ್ನು, ಸಕಾರಾತ್ಮಕ ಶಕ್ತಿಯನ್ನು ಮಗುವಿಗೆ ತುಂಬ್ತಾ ಹೋಗಬೇಕು. ನಿಮ್ಮ ಅಫರ್ಮೇಷನ್ ಏನಿದೆ, ನನ್ನ ಮಗು ಹೀಗಾಗಬೇಕು, ನನ್ನ ಮಗು ಈ ಥರ ಚೆನ್ನಾಗಿ ಓದಬೇಕು, ಒಳ್ಳೆ ಪರ್ಸ್ನಾಲಿಟಿ ಚೆನ್ನಾಗಿರಬೇಕು, ಮಿಲಿಟರಿನಲ್ಲಿ ಒಬ್ಬ ಆಫೀಸರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಈ ಥರ ಹಲವಾರು ನಿಮ್ಮ ಕನಸುಗಳಿರುತ್ತೆ. ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ನೀವು ಪ್ರಾರಂಭದಲ್ಲಿ ಬೀಜವನ್ನು ಬಿತ್ತೋದಕ್ಕೆ ಗರ್ಭ ಸಂಸ್ಕಾರ ಮಂಡಲ ಯೋಗ ಅಂತ ಹೇಳ್ಬೋದು. ಹಾಗಾಗಿ ನೀವೊಂದು ಲೀಸ್ಟ್ ಬರೆದಿಟ್ಕೊಳ್ಳಿ, ಅಫರ್ಮೇಷನ್ ಬರೆದಿಟ್ಕೊಳ್ಳಿ, ನನ್ನ ಮಗು ಈಗಾಗಬೇಕು ಅಂತ. 100% ಅದು ಆಗುತ್ತೆ ಮಿತ್ರರೇ. ಅದಕ್ಕೆ ನಾವೆಲ್ಲ ಜೀವಂತ ಸಾಕ್ಷಿಯಾಗಿ ಬದುಕಿದ್ದೇವಲ್ವ. ಬದುಕಿರುವುದೆಷ್ಟು ಸತ್ಯವೋ ಆ ಶಕ್ತಿ, ಪರಮಾತ್ಮನ ಶಕ್ತಿ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ರೂಪದಲ್ಲಿ ಪ್ರತಿಯೊಂದು ತಂದೆ ತಾಯಿಯ ರೂಪದಲ್ಲಿ ರಕ್ತದಲ್ಲಿ, ಕಣಕಣದಲ್ಲಿ, ವೀರ್ಯಾಣುವಿನಲ್ಲಿ, ಅಂಡಾಣುನಲ್ಲಿ ಪಾಸ್ ಆಗ್ತಾ ಇರುತ್ತೆ. ಪಾಸಾದ ನಂತರ ಗರ್ಭವನ್ನು ಪ್ರಾರಂಭ ಮಾಡಿದಂಥ ಮಗುವು ಸಹ ಈ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೆ ಯದ್ಭಾವಂ ತದ್ಭವತಿ.
ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಳಗಡೆ ಏನಿದೆ, ಬ್ರಹ್ಮಾಂಡವೇ ಇದೆ ಮಗುವಿನ ಒಳಗಡೆ. ನಮ್ಮೊಳಗೇನು, ನಮ್ಮೊಳಗೂ ಬ್ರಹ್ಮಾಂಡವೇ ಇದೆ. ಅದಕ್ಕೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಬ್ರಹ್ಮಾಂಡದ ಕಣಕಣಗಳು ನಮ್ಮೊಳಗೆ ಸೇರಿಕೊಂಡು ನಮ್ಮ ಈ ದೇಹ ಮನಸ್ಸು ಸೃಷ್ಟಿಯಾಗಿರುತ್ತೆ. ಅಂಥ ಒಂದು ಬ್ರಹ್ಮಾಂಡದ ಶ್ರೇಷ್ಠವಾದ ಶಕ್ತಿಗಳನ್ನು ನಾವು ಬಾಲ್ಯದಲ್ಲಿ ತುಂಬ್ತಾ ಹೋಗಬೇಕು. ನೀವು ಎಷ್ಟು ಪಾಸಿಟಿವ್ ಅಫರ್ಮೇಷನ್ ಆಗ್ತೀರೋ ಅಷ್ಟು ಮಗು ಭಾಳ ಬಂಗಾರ ಆಗುತ್ತೆ. ಬೈ ಚಾನ್ಸ್ ನಿಮ್ಮಲ್ಲಿ ಏನೋ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಹ್ಯಾಬಿಟ್ಸ್ ನೀವು ಅಭ್ಯಾಸ ಮಾಡಿಕೊಂಡು ಮಗುವಿಗೆ ಆ ಸಂಸ್ಕಾರ ಕೊಟ್ಟರೆ ಮಗು ನೆಗೆಟಿವ್ ಬಾಲ್ಯದಿಂದಲೇ ಕಲ್ತ್ಕೊಂಡ್ಬಿಡುತ್ತೆ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅರ್ಥ ಮಾಡ್ಕೋಬೇಕು ತಂದೆ ತಾಯಂದಿರು. ನೀವು ಏನು ಮಾಡ್ತೀರೋ ತಂದೆ ಮಕ್ಕಳಿಗೋಸ್ಕರ ಜೀವ ತೆಗ್ತಾ ಇರ್ತೀರಲ್ವ, ನಿಮ್ಮ ಹೋರಾಟ ಇರಬೇಕು, ಚಾಲೆಂಜ್ ತಗೋ. ನನ್ನ ಮಗುವಿಗೆ ನನ್ನ ಕೆಟ್ಟ ಗುಣಗಳು ಹೋಗಬಾರ್ದು, ಕೆಟ್ಟ ಆಲೋಚನೆಗಳು ನನ್ನ ಮಕ್ಕಳಿಗೆ ತಲುಪಬಾರ್ದು ಅಂತ ನೀವು ಚಾಲೆಂಜ್ ತೊಗೋಬೇಕು. ಮದುವೆ ಆದ ಕೂಡಲೇ, ದಾಂಪತ್ಯ ಜೀವನ ಸ್ಟಾರ್ಟ್ ಮಾಡಿದ ಕೂಡಲೇ ನಿಮಗೊಂದು ಚಾಲೆಂಜ್ ತೊಗೊಳ್ಳಿ. ಇಲ್ಲಾಂದ್ರೆ ನಿಮ್ಮಂತೆ ನಿಮ್ಮ ಮಕ್ಕಳಾಗ್ಬಿಡ್ತಾರೆ. ಏನು ಮಾಡ್ತೀರಾ? ಬೆಳೀತಾರೆ, ಹುಟ್ಟುತ್ತಾರೆ, ಅವರೆಲ್ಲ ಪರಿಸರ, ಪರಿಸ್ಥಿತಿ, ಸ್ನೇಹಿತರಿಂದ ಸಹವಾಸ ಬಳಸ್ಕೊಂಡು ಅವರ ಒಂದು ಶಕ್ತಿನ ನೆಗೆಟಿವ್ ಮಾಡ್ಕೊಂಡ್ಬಿಡ್ತಾರೆ. SSLCವರೆಗೂ ಓದ್ತಾರೆ, ಆಮೇಲೆ ಅವ್ರ ಭವಿಷ್ಯ ಏನಾಗಬೇಕು? ಅದಕ್ಕೆ ಮೂಲ ಕಾರಣ ಯಾರು? ತಂದೆ ತಾಯಂದಿರು. ಆ ತಂದೆ ತಾಯಂದಿರು ಬಾಲ್ಯ ಸಂಸ್ಕಾರವನ್ನು, ಗರ್ಭ ಸಂಸ್ಕಾರವನ್ನು ಬಾಲ್ಯದಲ್ಲೇ ಕೊಟ್ಟರೆ ಅವ್ರು ಯಾವತ್ತೂ ನಮ್ಮ ಮಕ್ಕಳು ಕೆಟ್ಟ ದಾರಿ ಹೋಗ್ಲಿಕ್ಕೆ ಚಾನ್ಸೇ ಇರಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ಇಂಥ ಪ್ರಯೋಗವನ್ನು ಮಾಡಿ ನೋಡಿ. ನೀವು ಸಹ ಸ್ವಲ್ಪ ಒಂದು ಅಂತರಂಗದಲ್ಲಿ ಈ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಳ್ತಾ ಹೋಗಿ. ಅದಕ್ಕೆ ಮೂಲ ಸ್ಥಳ ಯಾವುದಂದ್ರೆ ನಿಮ್ಮ ಗರ್ಭ ಭಾಗದಲ್ಲಿರುವಂಥ ಸ್ವಾಧಿಷ್ಠಾನ ಮಂಡಲ. ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ. ಅದ್ಭುತವಾದ ಪವರ್ ಕೊಟ್ಟುಬಿಡುತ್ತೆ ನಿಮಗೆ. ನಿಮ್ಮ ಮಗ ವಿಶ್ವದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ, ಮಗಳು ವಿಶ್ವದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ಅದಕ್ಕೆ ಗರ್ಭ ಸಂಸ್ಕಾರ ಮಂಡಲ ಯೋಗ ಅಂತ ಹೇಳ್ತೀವಿ. ಈ ಗರ್ಭ ಸಂಸ್ಕಾರವನ್ನು ಹೇಗೆ ಮಾಡಬೇಕು? ಇದರಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ? ನನ್ನ ಸಂಸಾರದಲ್ಲಿ ಏನಾದ್ರು ಕ್ಲಾಶಸ್ ಆಗ್ತಾ ಇದೆಯಾ? ನನ್ನ ಗಂಡನ ನಡುವೆ, ಹೆಂಡತಿಯ ನಡುವೆ ಏನಾದರೂ ತೊಂದರೆ ಆಗ್ತದೆ, ಅದನ್ನು ನಿಮ್ಮ ಸ್ವಾಧಿಷ್ಠಾನ ಮಂಡಲವನ್ನು ಪರೀಕ್ಷೆ ಮಾಡ್ಕೋಬೋದು. ಹೇಗೆ ಪರೀಕ್ಷೆ ಮಾಡಬೇಕು? ಅದರಲ್ಲಿ ಏನಾಗಿದೆ, ತೊಂದರೆ ಆಗ್ತಾಯಿದೆ, ನಿಮ್ಮ ಆನ್ಸಿಸ್ಟರ್ ಪ್ರಾಬ್ಲಮ್ ಏನಾದ್ರು ಇದೆಯಾ, ಎಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಅದನ್ನು ಪಾಸಿಟಿವ್ ಮಾಡ್ಕೋಬೋದು. ಆ ಗರ್ಭ ಸಂಸ್ಕಾರ ಮಂಡಲ ಯೋಗವನ್ನು ಪ್ರತಿಯೊಬ್ಬ ತಂದೆ ತಾಯಂದಿರು ಕಲ್ತ್ಕೊಂಡ್ರೆ ಬಹಳ 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 ಒಳ್ಳೆಯದು. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನಿಮ್ಮ ಮಂಡಲ ಯೋಗದಲ್ಲಿರುವಂಥ ನಿಮ್ಮ ಸ್ವಾಧಿಷ್ಠಾನ ಮಂಡಲವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಗರ್ಭವನ್ನು ನಿಮ್ಮ ಗರ್ಭ ಧರಿಸಿದ ನಂತರನೂ ಎನರ್ಜಿನ ತೊಗೋಬೋದು. ಆ ಮಗುವಿಗೆ ಸಂಸ್ಕಾರವನ್ನು ಕೊಡ್ಬೋದು. ಅದನ್ನು ನೀವು ಆಲ್ವೇಸ್ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಆ ಮಗು ಹುಟ್ಟಿದ ನಂತರ ನಿಮ್ಮ ಈ ಎಲ್ಲ ಆಲೋಚನೆಗಳು ಪ್ರಕಟವಾಗ್ತಾ ಹೋಗುತ್ತೆ ಮಗುವಿನಲ್ಲಿ. ಆ ಮಗು ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ, ಸಕಾರಾತ್ಮಕವಾಗಿ ನಿಮ್ಮ ಜೊತೆಗೆ ಮಿಲನವಾಗುತ್ತೆ. ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇಡೀ ಕುಟುಂಬಕ್ಕೆ ಆಧಾರ ಆಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರೋದು ಗರ್ಭ ಸಂಸ್ಕಾರ ಚಕ್ರಯೋಗ, ಮಂಡಲ ಯೋಗ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಬರುತ್ತಿರೋ ನಂಬರಿಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸಬೇಕಂತ ನಿಮಗೆ ಕನಸಿದ್ರೆ ನೀವು ಪ್ರಾರಂಭದಲ್ಲಿ ಮಗುವಿನ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಒಂದು ದೊಡ್ಡ ಪಿಲ್ಲರ್ನ ನೀವು ಸ್ಥಾಪನೆ ಮಾಡಬೇಕದು ಗರ್ಭ ಸಂಸ್ಕಾರ ಯೋಗ. ಗರ್ಭ ಸಂಸ್ಕಾರದಿಂದ ನನ್ನ ಮಗುವಿನ ಬಾಳು ಬಂಗಾರವಾಗಬೇಕು. ಅದಕ್ಕೆ ನನ್ನ ಈ ಹೋರಾಟ ಅಂತ. ಅಲ್ಲಿಂದ ಮುಂದಕ್ಕೆ ನಿಮ್ಮ ಜರ್ನಿ ಯಾವತ್ತೂ ನೆಗೆಟಿವ್ ಹೋಗ್ಲಿಕ್ಕೆ ಅವಕಾಶ ಆಗೋಲ್ಲ. ಒಂದು ಮಗು ಆ ಮನೆಯ ದೇವರಿದ್ದಾಗೆ ಪ್ರಕಟವಾಗುತ್ತೆ. ಆ ಮನೆಗೆ ದೇವರ ತಂತರ ನೀವು ಅದನ್ನು ಸ್ವಾಗತ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀನಿ. ಬನ್ನಿ, ಗರ್ಭ ಸಂಸ್ಕಾರವನ್ನು ವಿಶ್ವದಾದ್ಯಂತ ಎಲ್ಲ ಕುಟುಂಬಗಳು ಅಳವಡಿಸ್ಕೊಳ್ಳಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಪ್ರಜಾಧ್ವನಿ TV ವಾಹಿನಿ ಮೂಲಕ ಈ ಒಂದು ವಿಷಯವನ್ನು ಹಲವಾರು ದಂಪತಿಗಳು ನೀವು ಸಹ ಶೇರ್ ಮಾಡಿ. ಇದನ್ನು ಹೇಗೆ ಪರೀಕ್ಷೆ ಮಾಡಬೇಕು, ಅದರ ಎನರ್ಜಿ ಹೇಗಿದೆ, ಅದನ್ನು ಹೇಗೆ ಪಾಸಿಟಿವ್ ಆಗಿ ಅಭ್ಯಾಸ ಮಾಡಬೇಕು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.